ಎಲ್ಲ ನನ್ನ ಆತ್ಮೀಯ ಬೀದರ್ ಜಿಲ್ಲೆಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಜನತಾದಳ ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕು ಘಟಕದ ಎಲ್ಲ ತಾಲೂಕುಗಳಿಂದನೂ ಅಧ್ಯಕ್ಷರುಗಳು ಬಂದಿದ್ದಾರೆ. ಕೋಆಪರೇಟಿವ್ನ ಸದಸ್ಯರುಗಳು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಸಾಕಷ್ಟು ಜನ ಮಹಿಳಾ ಘಟಕದ ಅಧ್ಯಕ್ಷರ ಹಾದಿಯಾಗಿ ಹೆಣ್ಣುಮಕ್ಕಳುಗಳು ಬಂದಿದ್ದೀರಿ. ಒಟ್ಟಾರೆಯಾಗಿ ಇವತ್ತಿನ ಸದಸ್ಯತ್ವ ನೋಂದಣಿಯ ಈ ಒಂದು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜಿಲ್ಲೆಗಳು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ 19 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಪ್ರಾರಂಭ ಮಾಡಿದಂಥದ್ದು ತುಮಕೂರು ಜಿಲ್ಲೆಯಿಂದ. ಅಲ್ಲಿಂದ ನಮ್ಮ ಮಾತೃ ಜಿಲ್ಲೆಗಳಾಗಿರ್ತಕ್ಕಂಥ ರಾಮನಗರ ಮತ್ತು ಮಂಡ್ಯವನ್ನು ಮುಗಿಸಿ ರಾಯಚೂರು ಜಿಲ್ಲೆಯ ಸಿಂಧನೂರು, ಮಾನವಿ ಹಾಗೂ ದೇವದುರ್ಗ ತಾಲೂಕಿಗೂ ಕೂಡ ಭೇಟಿಯನ್ನು ಕೊಟ್ಟು ಈ 5ನೇ ಈ ಪ್ರವಾಸದ ಹಿನ್ನೆಲೆಯಲ್ಲಿ ಇವತ್ತೇನು ಮೊದಲನೇ ಬಾರಿ ಪಕ್ಷದ ಕಾರ್ಯಕರ್ತರ ಸಂಘಟನಾತ್ಮಕವಾದಂಥ ಒಂದು ಸಭೆಯಲ್ಲಿ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ. ಬಿದರು ಮತ್ತು ನಾಳೆ ದಿನ ಕಲಬುರಗಿಯ ಜೇವರ್ಗಿ ತಾಲೂಕಿಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಯಾದಗಿರಿ ಮತ್ತು ಶಾಪುರ ಇವೆರಡೂ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇಂದಿನಿಂದ 3 ದಿನಗಳ ಕಾಲ ಮತ್ತೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಸಾಕಷ್ಟು ಜನ ಕೇಂದ್ರ ಬಿಂದುಗಳು ಇವತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಜಿಲ್ಲೆಯ ಪ್ರಭಾವಿ ನಾಯಕರು, ಜನತಾದಳ ಪಕ್ಷದ ಕಟ್ಟಾಳುಗಳಾಗಿ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಶಾಸಕರು, ಸನ್ಮಾನ್ಯ ಕುಮಾರಣ್ಣ ಅವರ ಆಪ್ತ ಬಳಗದ ಆತ್ಮೀಯರು ಆಗಿರ್ತಕ್ಕಂಥ ಬಂಡಪ್ಪಣ್ಣ ಅವರು ಸಾಕಷ್ಟು ವಿಚಾರದ ಬಗ್ಗೆ ಈಗ ತಾನೇ ತಮ್ಮೆಲ್ಲರ ಎದುರುಗಡೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಮತ್ತೊಬ್ಬರು ತಾಲೂಕಿನ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಸುಪುತ್ರರು ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಮತ್ತು ಅವರ ಹಿರಿಯ ಸಹೋದರರು ಉಮಾಕಾಂತ್ ನಾಗಮಾರ್ಪಲ್ಲಿ ಅವರು ಮತ್ತು ಸೂರ್ಯಣ್ಣನ ಸುಪುತ್ರ ತರುಣ್ರವರು ಅವರು ಕೂಡ ಈ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಇವತ್ತು ಏನು ಮಾಡಿದ್ದಾರೆ. ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣನವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪಾಟೀಲ್ರವರೇ ಮತ್ತು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ರವರೇ, 3 ಅಧ್ಯಕ್ಷರುಗಳ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಮಠಕ್ಕೆ ಹೋಗಿದ್ವು, ಗುರುದ್ವಾರಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಮಠದಲ್ಲಿ ಶಿವಶಂಕರ್ ಸ್ವಾಮಿಗಳ, ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಪ್ರವಾಸ ಕೈಗೆತ್ಕೊಂಡಿರ್ತಕ್ಕಂಥದ್ದು ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರ
ಜೊತೆಗೂಡಿ ಇವತ್ತು ನಿಮ್ಮ ಸಂಪರ್ಕ, ನಿಮ್ಮ ಸಂಬಂಧ, ನಿಮ್ಮ ಬಾಂಧವ್ಯವನ್ನ ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆಯಲ್ಲಿ ಬರಿತಕ್ಕಂಥ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಬಂದಿದ್ದೇನೆ. ಹಲವಾರು ವರ್ಷಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ಪಕ್ಷದ ಏಳು ಬೀಳುಗಳಲ್ಲಿ ಧೃತಿಗೆಡದಿರ ಪಕ್ಷವನ್ನ ಮುನ್ನಗ್ಸಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಬೀದರ್ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಪ್ರಮುಖ ಮುಖಂಡರುಗಳ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಏನು ಪಾಲ್ಗೊಂಡಿದ್ದೀರನ್ನ, ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ಸುದ್ದಿಯನ್ನು ತಲುಪಿಸ್ತಕ್ಕಂಥದಕ್ಕೆ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಹೆಚ್ಚಾಗಿ ಅವರ ಜೊತೆ ಸಮಯ ಕಳೆದಾಗ ನಾನು ಗಮನಿಸಿದ್ದು, ಅವರ ತಂದೆಯವರು ಈ ಭಾಗದಲ್ಲಿ 6 ಬಾರಿ ಶಾಸಕರಾಗಿ ಜನತೆಯ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಗಳಿಸಿರ್ತಕ್ಕಂಥದ್ದು, ಜನತೆಯ ಹೃದಯದಲ್ಲೇ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಅವರ ಸುಪುತ್ರರಾಗಿರ್ತಕ್ಕಂಥ ಸೂರ್ಯಕಾಂತ್ ರವರು ಅವ್ರ ಜೊತೆಯಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸಮಯವನ್ನು ಕಳೆದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ಸೂರ್ಯಣ್ಣನಿಗೆ ರಾಜಕೀಯದ ಪ್ರಬುದ್ಧತೆ ಇದೆ, ಕಲ್ಪನೆ ಇದೆ, ಎಲ್ಲ ವಿಷಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಗ್ರಹಿಸಿದ್ದಾರೆ, ಎಲ್ಲ ವಿಷಯದ ಬಗ್ಗೆನೂ ತಿಳುವಳಿಕೆಯನ್ನು ಮೂಡಿಸ್ಕೊಂಡಿದ್ದಾರೆ. ಬಹಳ ತಿಳುವಳಿಕೆದಾರರು, ಪ್ರಜ್ಞಾವಂತರು, ಬುದ್ಧಿವಂತರು. ನಾನು ಒಂದು ಸೂರ್ಯಣ್ಣನಿಗೆ ಹೇಳ್ತಕ್ಕಂಥದ್ದು ಈ ಒಂದು ವೇದಿಕೆ ಮೂಲಕ, ಸೂರ್ಯಣ್ಣ ಅವರೇ, ನಿಮಗೆ ನಿಮ್ಮ ತಂದೆಯವರ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದೇ ರೀತಿ ಇವತ್ತು ನಾನು ಕೂಡ ಒಂದು ದೊಡ್ಡ ರಾಜಕೀಯದ ಹಿನ್ನೆಲೆ, ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸಿದ್ದೇನೆ. ಸೂರ್ಯಣ್ಣ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಯಾತಕ್ಕೆ ಚುನಾವಣೆಗಳಲ್ಲಿ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನಮಗೆ ನಾವು ವಿಮರ್ಶನೆ ಮಾಡ್ಕೊಳ್ಬೇಕಾಗ್ತದೆ. ಆಯಾ ಸಂದರ್ಭಗಳು, ಆಯಾ ಸನ್ನಿವೇಶಗಳು ಕೆಲವೊಮ್ಮೆ ಸೋಲು ಉಂಟಾಗುತ್ತೆ, ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲ. ಆದರೆ ಸೋತಿದ್ರು ಕೂಡ ನಾವು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ಒಂದು ಸಲ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಬದುಕಕ್ಕೆ ಬಂದಿದ್ದೇವೆ. ಗೆಲ್ತೀವೋ ಸೋಲ್ತೀವೋ, ಒಟ್ಟಾರೆಯಾಗಿ ಜನಗಳ ಜೊತೆ ನಾವು ಇರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಹೊರಬೇಕಾಗ್ತದೆ. ಯಾಕೆಂದರೆ ನಮ್ಮನ್ನು ನಂಬಿ ಜನ ನಮಗೆ ಮತ ನೀಡಿರ್ತಾರೆ. 5,000, 8,000, 10,000 ಅಂತರದಿಂದ ಸೋಲಿರ್ತಕ್ಕಂಥದ್ದು ಅದು ಸೋಲು ಅಂತಕ್ಕಂಥದ್ದು ನಾವು ಯಾವತ್ತೂ ಪರಿಗಣನೆಗೆ ತಗೊಳ್ಬಾರ್ದು. ಏನು ಜನ ನಿಮ್ಮನ್ನು ನಂಬಿ ಮತ ಹಾಕಿರ್ತಾರೆ ಅಂಥ ಜನಗಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಜೊತೆಯಲ್ಲಿ ಮುಂದೊಂದು ದಿನ ಯಾರು ನಮ್ಮ ಜೊತೆಯಲ್ಲಿ ನಿಮ್ಮ ಚುನಾವಣೆಗಳಲ್ಲಿ ಈ ಹಿಂದೆ ನಿಲ್ಲಿಲ್ಲ, ಯಾಕೆ ನಮ್ಮ ಜೊತೆಯಲ್ಲಿ ಆ ಜನತೆ ನಿಲ್ಲಿಲ್ಲ ಅಂತಕ್ಕಂಥದ್ದನ್ನು ನಮಗೆ ನಾವು ಪ್ರಶ್ನೆಯನ್ನು ಮಾಡ್ಕೊಂಡು ಬಹಳ ದೃಢವಾದಂಥ ಸಂಕಲ್ಪವನ್ನು ತೊಟ್ಕೊಂಡು ಜನತೆಯ ಜೊತೆಗೆ ನಿರಂತರವಾಗಿ ಬೆರಿತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ ನಾನು ಈಗ ತಾನೇ ನಿಮ್ಗೆ ಹೇಳ್ದಂಗೆ ನಿಮ್ಗೆ ರಾಜಕೀಯದ ಇತಿಹಾಸ ಇದೆ, ಹಿನ್ನೆಲೆ ಇದೆ. ನಿಮ್ಮ ತಂದೆಯವರು 6 ಬಾರಿ ಶಾಸಕರಾದಂಥವ್ರು. 100ಕ್ಕೆ 100 ಮುಂದೊಂದು ದಿನ ಶಾಸಕರಾಗ್ತೀರಿ. ಆದರೆ ನೀವು ಶಾಸಕರಾಗಬೇಕು ಅಂತಕ್ಕಂಥದ್ದು ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು, ಕೋಆಪರೇಟಿವ್ ಸೆಕ್ಟರ್ ಇಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು,
ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ದಯಮಾಡಿ ಅವರ ನಂಬಿಕೆಗೆ ನಾವು ಯಾರೂ ಕೂಡ ಹುಸಿ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಉಳಿಸ್ಕೊಳ್ಳೋಣ. ಅದನ್ನು ನಾನಿವತ್ತು ಹೇಳಲಿಕ್ಕೆ ಬಯಸ್ತೇನೆ ಸೂರ್ಯಣ್ಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.